ಹೇಗಿದ್ದೀರಾ? ಅಲ್ವಾ ಗೊತ್ತಿ ಸುಳ್ಳು ಹೇಳ್ಕೊಂಬತ್ತೀನಿ ಏನಾದ್ರು ಮಾಡ್ಬಿಟ್ಟು. ವಾ ಚಳಿ ಅದಕ್ಕೆ ಪಡ್ಕೊಬಿಟ್ಟೆ. ಎಲ್ಲ ಹೋಯ್ತವ್ರೆ. ವೆಲ್ಕಮ್ ಗಿಲ್ಕಮ್ ಏನೋ ಮಾಡೋದು ಬೇಡ. ಯಪ್ಪ ತಣ್ಣ ಕಾಲಿಟ್ಬಿಟ್ಟ ತಣ್ಣಗಾಗೋಯ್ತು, ಅದಕ್ಕೆ ಬಡ್ಕೊಬಿಟ್ಟೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡುತ್ತಾ ಇದ್ದೀನಿ, ಮುಖ ಯಾಕೋ ದಪ್ಪ ದಪ್ಪ ಕಾಣ್ತೈತೆ. ಇಟ್ಸ್ ಓಕೆ, ಶುಗರ್ ಎಲ್ಲ ಬಿಟ್ಟಿದ್ನಲ್ಲ, ಸ್ವಲ್ಪ ಕೆನ್ನೆ ಒಂಥರ ಒಳಿಗೆ ಹೋದಂಗೆ ಕಾಣ್ತಾ ಇತ್ತು. ಈಗ ಶುಗರ್ ಎಲ್ಲ ತಿಂತಾ ಇದ್ದೀನಲ್ಲ, ಇವತ್ತು ಸಂಡೇ ಆಯಿತಾ, ಊರಿಗೆ ಹೋಗೋಕ್ಕೆ ಅಂತ ಬೇಗ ಇದ್ದಿದ್ದೀವಿ. ಚೆನ್ನಾಗಿ ಚಳಿ ಹೇಳೋಕ್ಕಾಗ್ತಾಯಿರಲ್ಲ. ಇವಾಗಲೂ ನಾನು ಹೇಳ್ತಾ ಇರಲಿಲ್ಲ ಬಿಡಿ, ಇನ್ನೊಂದು ಅರ್ಧ ಗಂಟೆ ನಮ್ಮ ದೊಡ್ಡಮ್ಮ ಹಾಲು ತರೋಗು ಅಂತ. ನನ್ನ ತಂಗಿನೂ ಎಲ್ಲೋ ಅವಳಿಗೆ ರಜಾ ಅಲ್ವಾ, ಅವ್ರ ಫ್ರೆಂಡ್ ಜೊತೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಳಂತೆ. ಸೊ 8ನೇ ಮೈಲಿ ತನಕ ಜೊತೆಲೇ ಬರ್ತೀನಿ ಅಂತ ಹೇಳಿದ್ಲು. ನಮ್ಮ ಅತ್ತಿಗೆ ಅವರು ಈಗ ಒಂದು 1/4 ಗಂಟೆ ಆಯಿತು ಏಳ್ಸಿದ್ರು ನನಗೆ ಎದ್ದು ಹೊರಗಡೆ ಬರೋಕ್ಕೆ ಆಗ್ತಾ ಇರಲಿಲ್ಲ, ಫುಲ್ಲು ಚಳಿ. ಅದಕ್ಕೆ ಮಲಗಿರೋ ಹತ್ರನೇ ಬಾಯಿ ಮಾಡಿದೆ. ರಗ್ರು ಕೂಡ ತೆಗಿಯೋಕ್ಕಾಗಲಿಲ್ಲ ನಾನು, ಅಷ್ಟು ಚಳಿ. ಹೇಳಿಸ್ಬಿಟ್ಟು ಚಾಂದು ನನ್ನ ದೊಡ್ಡಮ್ಮನೆಲ್ಲ ಬರ್ತೀನಿ ಅಂತ ಹೇಳಿಬಿಟ್ಟು ಹೋದರು. ಅವರು ದಾವಣಗೆರೆಗೆ ಹೊರಟರು. ನಾಳೆಯಿಂದ ಡ್ಯೂಟಿಗೆ ಹೋಗ್ಬೇಕಲ್ಲ, ನಾನು ಇವಾಗ ಊರಿಗೆ ಹೋಗ್ತೀನಿ. ಇನ್ನು ನಮ್ಮ ದೊಡ್ಡಮ್ಮ ಒಂದೇ ಆಗುತ್ತೆ, ಅಂದರೆ ಅಣ್ಣದಿರು ಇಬ್ಬರೂ ಕೆಲ್ಸಕ್ಕೆ ಹೋಗ್ತಾರಲ್ಲ, ಸ್ವಲ್ಪ ಬೇಜಾರಾಗೇ ಆಗುತ್ತೆ. ಯಪ್ಪ ನೋಡ್ತಾ ಇದ್ದೀನಿ, ಯಾಕಾದ್ರೂ ಈ ಚಳಿ ಬೆಂಗಳೂರಿಗೆ ಬಂದ್ಬಿಟ್ಟು ಅನ್ನಿಸ್ತೈತಿ. ನಮ್ಮೂರಿಗಿಂತ ಚಳಿ ಜಾಸ್ತಿ ಆಯ್ತಾಯ್ತಾ, ಅಥವಾ ನಾನು ನಮ್ಮೂರಲ್ಲಿ ಹೇಳೋದು 8 ಗಂಟೆ, ಬಟ್ ಎದ್ರು ಇಷ್ಟು ಚಳಿ ಆಗಲ್ವಲ್ಲ, ಏನೋ ಗೊತ್ತಿಲ್ಲ ಗೈಸ್. ಬನ್ನಿ ಇವಾಗ ಹಾಲು ತೊಗೊಂಡೋಗಿ ಕೊಟ್ರೆ ನನ್ನ ತಂಗಿ ಕಾಫಿ ಇಟ್ಕೊಡ್ತಾಳೆ. ಕಾಫಿ ಕುಡಿದು ಮುಖ ತೊಳ್ಕೊಂಡು ರೆಡಿಯಾಗಿ ಹೊರಟೋಣ. ಬೇಗ ಕುಡಿತಾ ಇದ್ದೀವಿ ಗೈಸ್, ಇವಾಗ ಕಾಫಿ ಕುಡಿಬೇಕು. ಇವಳು ಚಿಕನ್ ಸಾಂಬಾರೆಲ್ಲ ಬೇಯಿಸಿಡ್ತಾ ಇದ್ದಾಳೆ ನನ್ನ ತಂಗಿ. ಕಾಫಿ ಕುಡಿದು ರೆಡಿಯಾಗಿ ಹೊರಡಬೇಕು. ಟೈಮ್ ಬಂದು 8 ಗಂಟೆ 4 ನಿಮಿಷ ಆಗಿದೆ. ನನ್ನ ತಂಗಿನೂ ಕೂಡ ರೆಡಿಯಾಗಿದ್ದಾಳೆ. ಅವಳು ಊರಿಗೆ ಬರ್ತಾಯಿಲ್ಲ, ಅವಳೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಳೆ. ಈಗ ನಮ್ಮ ಅಣ್ಣಯ್ಯ ಒಬ್ಬರು ಅಣ್ಣ ಅದಕ್ಕೆ ಬಿಡೋಕೊಂಡು ಇನ್ನೊಬ್ಬರು ಮಲ್ಕೊಂಡಿದ್ದಾರೆ. ಅವ್ರಿಗೆ ಹೇಳ್ಬಿಟ್ಟು ಹೋಗೋಣ. ಅಣ್ಣಯ್ಯ ಬರೇ, ಅದು ಏನರಿ ರೆಡಿ ಆಯ್ತಾಯಿದೆಯಾ, ಬಾರೆ ಬೇಗ. ಥೂ ಲಡ್ಡು ನಿಂಜೆ 4,000 ಬಾ ಬಾಯ್ ಪುಷಿ, ಬಾಯ್. ನಿದ್ದೆ ಹೊಡಿತಾ ಅದೇ ದೊಡ್ಡಮ್ಮ ಬರೋದಾ, ಬಿಸಿಲು ನಡೀತಾ ಖಾಲಿ. ಹಾಂ ಬರ್ತೀನಿ, ಬಾಯ್ ಕಂದಡಮ್ಮ. ಹಾಂ ಬರ್ತೀನಿ. ಹಾಂ ಆಗ ಚಿಕ್ಕಬಿದ್ರಕಲ್ಲು ಬಸ್ ಸ್ಟಾಪ್ ಹತ್ರ ಬರ್ತಾ ಇದ್ದೀವಿ. ಇಲ್ಲೇ ಮಾರಿಸನ್ ಟೋಲಲ್ಲಿ 8ನೇ ಮೈಲಿಗೆ ಹೋಗೋಣ ಅಂದ್ಕೊಂಡು ಇಲ್ಲೇ ಹತ್ತಿಸ್ತೀನಿ ಅಂದು ಸರಿ ಅಂದ್ಬಿಟ್ಟು ಈಗ ಮಾರಿಸನ್ ಟೋಲಲ್ಲೇ ನಾನು ಹತ್ಕೊಂಡು ಹೋಗ್ತೀನಿ. ಬನ್ನಿ, ನಾನು ಡೈರೆಕ್ಟ್ ಊರಿಗೆ ಹೋಗಲ್ಲ, ಎಲ್ಲೋ ಒಂದು ಹತ್ರಕ್ಕೆ ಹೋಗಿ ಸೊ ಅಲ್ಲಿಂದ ಆಮೇಲಿಂದ ಊರಿಗೆ ಹೋಗ್ತೀನಿ. ಬನ್ನಿ ಹೋಗೋಣ. ಇವಳು ನನ್ನ ತಂಗಿ ಟೆಂಪಲ್ಗೆ ಹೋಗ್ತಾ ಇದ್ದಾಳೆ. ನನ್ನ ಹಾಗೆ ಬಿಟ್ಬಿಟ್ಟು ಬಸ್ ಹತ್ತಿಸ್ಬಿಟ್ಟು ಇವಳು ಆ ಕಡೆಗೆ ಹೋಗ್ತಾಳೆ ದೇವಸ್ಥಾನಕ್ಕೆ. ಇವಾಗ ನಾವು ತಿಂಡಿ ಏನು ತಿಂದಿಲ್ಲ, ಕಾಫಿ ಕುಡ್ದಿದ್ದಷ್ಟೇ. ನಾನು ಅಲ್ಲೇ ಹೋಗಿ ತಿಂಡಿ ತಿನ್ಕೊಂಡು ಆಮೇಲಿಂದ ಊರಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀನಿ. ನನ್ನ ವ್ಲಾಗ್ಗೆ ಲಾಸ್ಟ್ ಬಾಯ್ ಮಾಡ್ಬಿಡಮ್ಮ. ನೆಕ್ಸ್ಟ್ ಟೈಮ್ ಮದುವೆಗೆ ಸಿಗ್ತೀನಿ. ಮದುವೆ ಗಂಟೆ ಬರಲ್ವಾ, ಬೇಗನೆ ಬತ್ತಿ ಹಬ್ಬದ ಮುಂದೆ. ಅಲ್ಲಲ್ಲ ಮದ್ಮದಿದಲ್ಲಿ ಬತ್ತೀಯಲ್ಲ, ಮದ್ಮದಿದಲ್ಲಿ ಬಂದರೆ ಜನವರಿಗೆ ಬರ್ಬೋದು ಇಷ್ಟೇ. ಪಾಪು ಬರ್ಡೇ ಬರಲ್ವಾ, ಗೊತ್ತಿ ಸುಳ್ಳು ಹೇಳ್ಕೊಂಬತ್ತೀನಿ ಏನಾದ್ರು ಮಾಡ್ಬಿಟ್ಟು. ಯಾರನ್ನಾರು ಏನಾರು ಮಾಡ್ಬಿಟ್ಟು ಬರ್ತಾಳೆ. ಯಾಕೆಂದ್ರೆ ವೀಕ್ ಬಿಡೋದಿರುತ್ತೆ. ಅವಳು ಯಾವ ವಾರ ನೋಡ್ಕೋಬೇಕು, ಮಾರ್ಚ್ 22 ಶನಿವಾರ ನಾನ್ ವೆಜ್ ಮಾಡೋಂಗಿಲ್ಲ. ನನಗೆ ಒಳ್ಳೇದಾಯ್ತು. ಲಾಸ್ಟ್ ಟೈಮು ಹಾಗೆ ಸಿಕ್ಕಿತ್ತು ಕಣೆ, ಶನಿವಾರನೇ ಸಿಕ್ಕಿತ್ತೇನೋ, ಅಲ್ಲ 2ನೇ ವರ್ಷದಲ್ಲೇನೋ ಶನಿವಾರ ಸಿಕ್ಕಿತ್ತು. ಹಿಂಗೆ ಸಿಗ್ತಾ ಇರ್ತದೆ. ಭಾನುವಾರ ಮಾಡೋದು ನಾವು. ಫ್ರೆಂಡ್ಸ್ ಫೈನಲಿ ಬಂದು ಇವಾಗ ಬಸ್ ಹತ್ತನ. ಫ್ರೆಂಡ್ಸ್ ಇಲ್ಲಿ ಟೋಲ್ ಹತ್ರ ಬಂದು, ಇಲ್ಲಿ ಟೋಲ್ ಹತ್ರನೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಂದು ಬ್ಯಾಗು ನೋಡಿ, ಅದೊಂದು ಚಿಕ್ಕ ಬ್ಯಾಗ್ ಆಯಿತು. ನನ್ನ ತಂಗಿ ಇಟ್ಕೊಂಡ್ಬಂದ್ಲು ಅಲ್ಲಿಂದ. ಪಾಪ 8:30ಗೆ ಏನು ಬೆಂಗಳೂರು ನೋಡೋಕ್ಕಾಯ್ತಲ್ಲ, ಫುಲ್ ಟ್ರಾಫಿಕ್ಕು. ಯಪ್ಪ, ಹಿಂದ್ಗಡೆ ಇರೋ ಬಸ್ ಯಾವುದು ಗೊತ್ತಿಲ್ವಾ? ಅಯ್ಯೋ ಭಗವಂತ, ಏನು ಇಷ್ಟೊಂದು ರಶ್. ಬಸ್
ಫ್ರೆಂಡ್ಸ್, ಯಡಿಯೂರು ತನಕ ಸೀಟೇ ಸಿಗಲಿಲ್ಲ ನನಗೆ, ನಿಂತಿದ್ದೆ. ಆಮೇಲಿಂದ ಯಡಿಯೂರಲ್ಲಿ ತುಂಬ ಜನ ಇಳ್ಕೊಂಡ್ರಲ್ಲ, ನಾನು ಅಲ್ಲಿ ಹತ್ತೋಳು ಮಂಜುನಾಥ ನಗರ ರೋಡಲ್ಲಿ. ಯಡಿಯೂರಲ್ಲಿ ಎಲ್ಲ ಇಳಿದ್ರಲ್ಲ, ಆಗ ಸೀಟ್ ಸಿಕ್ತು, ಕೂತ್ಕೊಂಡೆ. ತಿಂಡಿಗೆ ಅಲ್ಲಿಗೆ ಹೋಗೋಣ ಅಂದ್ಕೊಂಡೆ, ಬಟ್ ತುಂಬ ಹಸಿವಾಗ್ತಿತ್ತು ಅಂತ ಹೇಳಿ ಇಲ್ಲಿ ಹೋಟೆಲಲ್ಲೆಲ್ಲ ಇಡ್ಲಿ ತಿಂತಾ ಇದ್ದೀನಿ. ಯಾರು ಕಟ್ಕೊಡೋದಿದ? ನನ್ನ ಮನಸ್ಸಿಗೆ ಅವಾಗವಾಗ ಚೇಂಜ್ ಆಗ್ತಾ ಇರುತ್ತೆ. ಫಸ್ಟ್ ಟೀ ಕುಡಿಯೋಣ ಅಂದ್ಕೊಂಡೆ, ಆಮೇಲಿಂದ ಯಾಕೋ ತುಂಬ ಅಂದರೆ ತುಂಬ ಹಸಿವಾಗ್ತಾ ಇದೆ. ಅದಕ್ಕೇನೆಯ ಟೀ ಬೇಡ, ಇಲ್ಲೇ ತಿನ್ನೋಣ, ಅದು ಇಡ್ಲಿ ಸಾಂಬಾರು ತಿನ್ನೋಣ ಅಂತ ಹೇಳಿ ಬಂದೆ. ಇವಾಗ ಬೇಗ ತಿನ್ನಬೇಕು, 10 ನಿಮಿಷ ಟೈಮ್ ಬಸ್ಸಲ್ಲಿ. ಸೊ ತಿಂದುಬಿಟ್ಟು ಹೊರಡೋಣ ಇವಾಗ. ನೋಡಿ, ನನಗೆ ಗೊತ್ತಿರಲಿಲ್ಲ, ಏನು ಗೊತ್ತಾ, ಬೆಳ್ಳೂರು ಕ್ರಾಸು ಇಲ್ಲಿ ಟಿಫನ್ಗೆ ನಿಲ್ಲಿಸಿದ್ದೀರಲ್ಲ, ಅಲ್ಲಿಂದ 10 ನಿಮಿಷ ಅಂತ ನಂಗೆ ಗೊತ್ತಿರಲಿಲ್ಲ. ಯಡಿಯೂರು ಬಿಟ್ಟು ಮುಂದೆ ಬಂದಿದ್ದೀನಿ ಅಂತ ಗೊತ್ತು. ಇನ್ನೂ ಅರ್ಧ ಮುಕ್ಕಾಲು ಗಂಟೆ ಆಗ್ಬೋದೇನೋ ಬೆಳ್ಳೂರು ಕ್ರಾಸ್ಗೆ. ತುಂಬ ಹಸಿವಾಗ್ತಿದ್ಯಲ್ವ, ಮನೆಗೆ ಹೋಗಿ ತಿಂಡಿ ತಿನ್ನೋದು ಲೇಟ್ ಆಗುತ್ತೆ ಚಂದನ ಅವ್ರ ಮನೆಗೆ ಅಂತ ಹೇಳಿ ಬೇಡ ಅಂದ್ಬಿಟ್ಟು ಇಡ್ಲಿ ತಿಂದೆ. ಮಸಾಲೆ ದೋಸೆ ತಗೊಳ್ಳೋಣ ಅಂದ್ಕೊಂಡು, ಅಯ್ಯೋ ದೋಸೆ ಹಾಕಿ ಎಲ್ಲ ಲೇಟ್ ಆಗಿಬಿಡುತ್ತೆ ಅಂತ ನನ್ನ ಬ್ಯಾಗಲ್ಲಿ ಬೇರೆ ಜ್ಯುವೆಲರಿ ಇತ್ತಲ್ಲ, ನಂಗೆ ಬೇರೆ ಭಯ. ಅದಕ್ಕೆ ಇಡ್ಲಿ ಆದರೆ ಬೇಗ ತಿನ್ಬೋದಲ್ಲ ಅಂತೇಳಿ ಇಡ್ಲಿ ತೊಗೊಂಡೆ. ಬೆಳ್ಳೂರು ಕ್ರಾಸಲ್ಲಿ ಇಳಿದು ಆಟೋದಲ್ಲಿ ಕೂತಿದ್ದೀನಿ. ಸೊ ಅದು ಚುಂಚುಂಗಿರಿದು ಹಾಸ್ಪಿಟ್ಲು ಮತ್ತು ಕ್ವಾರ್ಟರ್ಸ್ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲೇ ಫ್ರೆಂಡು ಅವ್ರ ಅಮ್ಮನ ಮನೆ ಇರೋದು, ಅವಳು ಅಲ್ಲೇ ಇದ್ದಾಳೆ. ಅದಕ್ಕೆ ನಾನು ಕನ್ಫ್ಯೂಷನ್ ಆಗಿ ಈ ರೋಡಲ್ಲ ಆ ರೋಡು ಅಂದು ಆ ರೋಡಿಗೆ ಹೋದೆ. ಒಂದು ವೀಡಿಯೋ ಕಾಲ್ ಮಾಡಿದೆ. ಆಮೇಲಿಂದ ಆ ರೋಡಲ್ಲ ಮತ್ತೆ ವಾಪಸ್ ಬಂದೆ. ಇಲ್ಲ ಆಟೋದವರು ಹತ್ಕೊಂಡು ಕೂತ್ವಿ. ಅದು ಸೀಟ್ ಆಟೋ ಬರುತ್ತಲ್ಲ, ಸೀಟು ಶೇರಿಂಗು. ಸೊ ಇಲ್ಲಿಂದ ಏನೊಂದು ಕಿಲೋಮೀಟ್ರ್ ಇದೆಯೋ ಇನ್ನೂ ಗೊತ್ತಿಲ್ಲ, 10 ರೂಪಾಯಿ ತೊಗೋತಾರೆ ಅಂತೆ. ಸೊ ನನ್ನ ಅಕ್ಕಪಕ್ಕ ಎಲ್ಲ ಕೂತಿದ್ದಾರೆ ಲೇಡೀಸು. ಇನ್ನೇನು ಸ್ಟಾರ್ಟ್ ಆಗ್ಬೋದು. ಅಲ್ಲಿ ಕ್ವಾರ್ಟರ್ಸ್ ಹತ್ರ ಗೇಟ್ ಹತ್ರ ಬರ್ತೀನಿ ಬಾ ಅಂತ ಅಂದು ಅಲ್ಲೇ ನಿಲ್ಲಿಸ್ತಾರಂತೆ, ಕ್ವಾರ್ಟರ್ಸ್ ಹತ್ರ ನಿಲ್ಲಿಸ್ತಾರಂತೆ. ಸೊ ನಿಲ್ಲಿಸ್ತಾರೆ, ಅಲ್ಲಿ ನನ್ನ ಫ್ರೆಂಡ್ ಬರ್ತಾಳೆ, ಹೋಗಿದ್ದು ಮಾತಾಡಿಸ್ಕೊಂಡು ಆಮೇಲಿಂದ ಹೊರಡಬೇಕು. ಗರ್ಲ್ಸ್ ಹಾಸ್ಟೆಲ್ ಮತ್ತು ಕ್ವಾರ್ಟರ್ಸ್ ಒಳಗಡೆ ಎಂಟರ್ ಆಗ್ತಾ ಇದ್ದೀನಿ. ಅವ್ರ ಅಮ್ಮ ಬತ್ತಾಯ್ತಂತೆ, ಎಲ್ಲಿ ಅಂತ ಗೊತ್ತಿಲ್ಲ, ಅದೇ ರೋಡಲ್ಲಿ ಬಾ ಅಂದು ನಡ್ಕೊಂಡೇನೋ ಹೋಯ್ತಾ ಇದ್ದೀನಿ. ಇಲ್ಲ ಆ ಕಡೆಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ, ಇಲ್ಲೇ ನಿಂತಿರ್ತೀನಿ, ನೋಡೋಣ. ಫಸ್ಟ್ ಟೈಮ್ ನಾವು ಬರ್ತಾ ಇರೋದು ಇದೆಲ್ಲ ಬಸ್ಸಲ್ಲಿ ನೋಡಿದ್ದೆ ನಾನು. ಬಸ್ಸಲ್ಲಿ ಹೋಗ್ಬೇಕಾದ್ರೆಲ್ಲ ಕ್ವಾರ್ಟರ್ಸ್ಗೆ ಯಾವಾಗಲೂ ಎಂಟ್ರಿ ಕೊಟ್ಟಿಲ್ಲ. ಹೆಂಗೆ ಹೋಗ್ಬೇಕು? ಅದು ಬಂದು BGSIT ಗರ್ಲ್ಸ್ ಹಾಸ್ಟೆಲ್ ಅಂತೆ. ಈ ಕಡೆ ಮೋಸ್ಟ್ಲಿ ಕ್ವಾರ್ಟರ್ಸ್ಗೆ ಹೋಗೋ ರೋಡ್ ಇರಬೇಕು. ಎಲ್ಲಿ ಹೆಂಗೆ ಹೋಗೋದು ಅಂತ ಗೊತ್ತಿಲ್ವೇ, ನೋಡೋಣ. ಹೋಗ್ತಾ ಇರೋಣ, ಅವ್ರ ಅಮ್ಮ ಬರುತ್ತೆ. ಇಲ್ಲ ಸುಮ್ಮನೆ ನಿಂತಿರಲ್ಲ. ಫ್ರೆಂಡ್ಸ್, ಟೈಮ್ ಬಂದು ಇವಾಗ 11 ಗಂಟೆ 12 ನಿಮಿಷ ಆಯಿತು. ಅವ್ರು ಆಲೇ ಮೊಬೈಲ್ ಕಾಲಲ್ಲೇ ಉಳ್ಕೋ ಅಂತವ್ರೆ. ನಾನು ಉಳ್ಕೊಳ್ಳಲ್ಲ, ಲಗೇಜ್ ಎಲ್ಲ ಇದೆ. ನನ್ನ ಮಗಳು ಕಾಲ್ ಮಾಡ್ತಾಳೆ, ಹೋಗಬೇಕು ಅಂದೆ. ನೋಡಿ, ಬಾದಾಮಿ ತಿಂತೀವಲ್ಲ, ಅದ್ರದ್ದು ಬೀಜಗಳು, ಅದರೊಳಗೆ ಬಾದಾಮಿ ಇರುತ್ತೆ. ಬಾದಾಮಿ ಮರ ಎಲ್ಲ ಇದೆ. ಅಯ್ಯೋ, ಬೇರೆ ಕಡೆ ರೋಡಲ್ಲಿ ಏನಾದ್ರು ಬಂದ್ಬಿಟ್ನಾ? ಇಲ್ಲೇ ನಿಂತ್ಕೊಳ್ಳ, ಏನು ಮಾಡಲಿ? ನಿನಗೆ ಗೊಂಬೆ ಹಾಕ್ತೀನಿ ಬಿಡು ನಿನ್ನ ಮಕ್ಕಕ್ಕೆ. ಇನ್ನೊಂದೆಲ್ಲ ಅನ್ವಿತೆ ಎಲ್ಲ ಇನ್ನೊಂದೆಲ್ಲ ರಿಂಗ್ ಅದು ಬೇಡ, ಸುಮ್ಮನಿರು. ಅಲ್ಲ, ರಿಂಗ್ ಎಲ್ಲೈತೆ ಅಲ್ಲೈತಾ? ಹಾಯ್ ಮಾಡ, ಹಾಯ್ ಮಾಡ ಅನ್ವಿತ್. ಹಾಯ್, ಹೇಗಿದ್ದೀರಾ? ಎಲ್ಲ ಅವನಿಗೂ ಹಾಕಬಾ, ನೀನುವೇ ಕೊಡು. ನೋಡ್ತಾ ಇದ್ದೀರಲ್ವ ಚಂದನ, ನಾನು ಬರ್ತೀನಿ ಅಂತ ನಾನು ಬರುವಷ್ಟರಲ್ಲೇ ಎಲ್ಲ ಹಚ್ಕೊಂಡು ಮಸಾಲೆ ಎಲ್ಲ ರುಬ್ಕೊಂಡಿದ್ಲು. ನಾನು ಬಂದಮೇಲೆ ಮಾತಾಡ್ಕೊಂಡೆ ಬಿರಿಯಾನಿ ಚಾಪ್ ಎಲ್ಲ ಮಾಡಿದ್ಲು. ನನಗೆ ಯಾಕೋ ಜಾಸ್ತಿ ಹಾಕಿದೆ, ಒಸಿ ತಗೋ ಅಂತ ಹೇಳ್ತಾ ಇದೆ. ಮಾತ್ರ ಟೇಸ್ಟ್ ಅಂತೂ ಸಖತ್ತಾಗಿ ಮಾಡಿದ್ಲು. ಇವಾಗ ನಾನ್ ವೆಜ್ ಅಂತೂ ಚೆನ್ನಾಗಿ ಮಾಡೋದು ಕಲ್ತ್ಕೊಂಡವಳೆ. ರೈಸು ಜಾಸ್ತಿ ಆಯ್ತದೆ ಚಂದನ, ಒಂದು ಬಟ್ಲು ತಗೋಬಾ. ಲೇ ಇಲ್ಲ ಕಣೆ, ಬೇಕಾದ್ರೆ ಹಾಕಿಸ್ಕೊತೀನಿ. ಅನ್ವಿತು ಬಾ, ಬಿರಿಯಾನಿ ತಿನ್ನದ ಬಾ. ತಿನ್ನಲ್ಲ, ಇನ್ನೇನು ತಿಂದೆ? ಒಂದು ಬಟ್ಲು ತಗೋಬಾ ಇಲ್ಲಿ. ನೋಡಿ, ನಾನು ಹೋಗೋಣ ಅಂದರೆ ಉಳ್ಕೋ ಅಂತ ಇದು ಮಾಡ್ತಾಳೆ. ಈಗ ನಮ್ಮಮ್ಮ ಏನಂತದೋ ಗೊತ್ತಿಲ್ಲ, ನಮ್ಮಮ್ಮಗೆ ಫೋನ್ ಮಾಡಬೇಕು. ಇದು ಊಟ ಆಯಿತು, ಹೊರಡೋಣ ಅಂತೇಳಿ ಹೊರಡ್ತಾ ಇದ್ದೀನಿ. ಆಂಟಿನೂ ಅಲ್ಲಿ ಕ್ರಾಸ್ ಹತ್ರ ಹೋಗ್ತಾ ಇದ್ದಾರೆ, ಬೆಳ್ಳೂರು ಕ್ರಾಸ್ ಹತ್ರ. ನಾನು ಬರ್ತೀನಿ ಜೊತೆಲಿ, ಅಲ್ಲೇ ಬಿಡಿ ಅಂದೆ. ಸರಿ ಅಂತು. ಇವಾಗ ಆಂಟಿ ಜೊತೆ ನಾನು ಹೋಗಿ ಅಲ್ಲಿಂದ ಬಸ್ ಹತ್ಕೊಂಡು ಹೋಗ್ತೀನಿ. ತುಂಬ ಹಿಂಸೆ ಮಾಡಿದ್ಲು ಚಂದನ, ಬಾ ಅಂತ ಇರಿ ಅಂತ ಹೇಳಿ. ಬಟ್ ನಂಗೆ ಇರೋಕ್ಕಾಗಲ್ಲ, ನನ್ನ ಮಗಳು ಅಲ್ಲಿ ವೆಯ್ಟ್ ಮಾಡ್ತಿದ್ದಾಳೆ. ಹಾಯ್ ಕೃತಕ್ಕನ, ಹಾಯ್ ಮಾಡು ಕೃತಕ್ಕ. ಹಾಯ್. ನೀನು ಬರಬೇಕು ನಮ್ಮ ಮನೆಗೆ ಒಂದ್ಸತಿ. ನಾನು ಬಂದಿದ್ದೀನಿ ತಾನೇ, ಬನ್ನೇರ್ಘಟ್ಟಕ್ಕೂ ಬಂದಿದ್ದೆ, ಈಗ ಅಜ್ಜಿ ಮನೆಗೂ ಬಂದಿದ್ದೀನಿ. ಹಾಂ, ಎಲ್ರಿಗೂ ಹಾಯ್ ಮಾಡಿ. ಹಾಯ್ ಫ್ರೆಂಡ್ಸ್ ಅನ್ನು ಹಾಯ್ ಅನ್ನು ಹಾಯ್ ಮಾಡು. ಹಾಯ್, ಹೇಗಿದ್ದೀರಾ? ಬನ್ನಿ ಬಿರಿಯಾನಿ ತಿನ್ನಿ.
ಬಿರಿಯಾನಿ ತಿನ್ನಿ ಇವರಂತೆ. ಇವನು ಅನ್ವಿತು, ನನ್ನ ಬೆಸ್ಟ್ ಫ್ರೆಂಡ್ ಚಂದನ ಇದ್ದಾಳಲ್ಲ ಅವ್ನ ಮಗ. ಸೊ ಲಾಸ್ಟು ಬನ್ನೇರ್ಘಟ್ಟ ಹೋಗಿದ್ದು ಇವ್ರ ಮನೆಗೇ ನೋಡಿರ್ತೀರ. ಅನ್ವಿತು ಚಂದನಂಗೆ ಸ್ವಲ್ಪ ವೀಡಿಯೋದಲ್ಲಿ ಬರೋಕ್ಕೆ ಅಷ್ಟು ಇಷ್ಟ ಇಲ್ಲ, ಅದಕ್ಕೋಸ್ಕರ ಅವಳನ್ನ ತೋರಿಸ್ತಾ ಇಲ್ಲ. ಸೊ ಇದು ಇವ್ರ ಮನೆ ದೊಡ್ಡದಾಗಿದೆ, ಈಗ ಹೋಗಬೇಕು. ಕರ್ಕೊಂಡು ಹೋಗು ಅಂತವನೇ ನೋಡಿ. ಆಗ ನಾನು ಬರ್ತೀನಿ ಅಂತ ಅಳ್ತಾವನೆ, ಕರ್ಕೊಂಡು ಹೋಗೋದಿಲ್ಲ ಆದರೆ ಅಳ್ತಾವನೆ. ಅವರು ಉಳ್ಕೊ ಅಂತ ಆಂಟಿನ ಚಂದನ ತುಂಬ ಫೋರ್ಸ್ ಮಾಡಿದ್ರು ಗೈಸ್, ಆದರೆ ಉಳ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಅದಕ್ಕೆ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತೇಳಿ ಆಂಟಿನೂ ಹೊರಗಡೆ ಹೋಗ್ತಾಯಿದ್ರೆ ನನ್ನ ಅಲ್ಲಿ ತನಕ ಬಿಟ್ಟು ಕೊಡ್ತಾರೆ. ಕೃತುಗೆ ಬಿಸ್ಕೆಟ್ಗಳು ತೊಗೊಡ್ತೀನಿ ಅಂತ ಹೇಳಿ ಅಂಗಡಿಗೆ ಕರ್ಕೊಬೇಕು. ಇಲ್ಲಿ ಬೆಳ್ಳೂರು ಕ್ರಾಸಿಗೆ ಬಂದೆ ಇವಾಗ, ಆವಾಗಲೇ ಇಳ್ದಿದ್ನಲ್ಲ ಅಲ್ಲಿಗೆ ಬಸ್ ಹತ್ತಕ್ಕೆ. ಆಂಟಿ ಅವ್ರ ಸೈಟ್ ಹತ್ರ ಹೋಗ್ತಾ ಇದ್ದಾರೆ. ಹಾಗೆ ನೋಡಿ ಇಲ್ಲಿಗೆ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಕೃತುಗೆ ಸ್ನ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ಬಿಸ್ಕೆಟ್ ಎಲ್ಲ ತಗೊಡ್ತಾ ಇದ್ದಾರೆ. ಸಾಕಂಟಿ ಆಂಟಿ ಅವರ ಸೈಟ್ ಹತ್ರ ಹೋದರು. ನಾನು ಒಂದು 10 ನಿಮಿಷ ವೆಯ್ಟ್ ಮಾಡಿದೆ. ಆಮೇಲೆ ಬಸ್ ಬಂತು, ನಂಗೆ ಡೈರೆಕ್ಟ್ ಸಿಗಲಿಲ್ಲ ಗೈಸ್. ಚನ್ನರಾಯಪಟ್ಟಣ ಬಂದೆ. ಚನ್ನರಾಯಪಟ್ಟಣದಲ್ಲಿ ಫುಲ್ ರಶ್ಶು, ನಂಗೆ ಹತ್ತೋಕ್ಕೆ ಬಿಡಲಿಲ್ಲ. ನನ್ನ 2 ಬ್ಯಾಗ್ ಇತ್ತಲ್ಲ, ಬ್ಯಾಗ್ ಬೇರೆ ಲಾಕ್ ಆಗಿಬಿಟ್ಟು ಹೊತ್ತಕ್ಕಾಗದೆ ಪರದಾಡ್ತಾ ಇದೆ. ಒಬ್ರು ಅಂಕಲ್ ನನಗೆ ಹೆಲ್ಪ್ ಮಾಡಿದ್ರು, ಹೆಂಗೋ ನನಗೆ ಸೀಟ್ ಸಿಕ್ತು. ನೋಡಿ ನಾನು ಕೂತಿದ್ದೀನಿ, ಎಷ್ಟು ಜನ ನಿಂತಿದ್ದಾರೆ, ಇನ್ನೂ ಹತ್ತುತ್ತಾ ಇದ್ದಾರೆ. ಸಂಡೇ ಆಗಿರೋದ್ರಿಂದ ಫುಲ್ಲು ಇವತ್ತು ನಾನು ಯಾವ್ಯಾವ ಬಸ್ ಹತ್ತಿದ್ದೀನಿ ಎಲ್ಲ ರಶ್ಶು ಅಂತಲೇ ಹೇಳ್ಬೋದು. ಪಿಂಕ್ ಆಮೇಲೆ ಅದು ಓರಿಯೋ 2 ಹಾಕಿ ಓರಿಯೋ. ಇದು ಪಿಂಕ್ದು ಇನ್ನೊಂದು ಹಾಕಿ. ಇದು ಲಾಲಿಪಾಪ್ ಒಂದು 4 ಹಾಕಿ. ಇನ್ನೇನು ತಗೋಬೇಕಪ್ಪ ನೆನಪೇ ಆಯ್ತಲ್ಲ. ಅದು ಮಿಲ್ಕ್ ಅಂತೇನೋ ಇದೆಯಲ್ಲ. ಬಸ್ಸು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗೋದು? ಆಮೇಲೆ ಮಿಲ್ಕ್ ಟ್ವಿಸ್ಟ್ ಅಂತ ಇದೆಯಲ್ಲ ಕೆಳಗಡೆ, ಇಲ್ಲಿ ಕೆಳಗಡೆ. ಡೈರಿ ಮಿಲ್ಕಾ? ಡೈರಿ ಮಿಲ್ಕ್ ಒಂದು 10 ರೂಪಾಯಿನ ಒಂದು 4 ಹಾಕಿ. 2 ಹಾಕಿ ಸಾಕು. ಇದು ಬ್ರೆಡ್ ಚೆನ್ನಾಯ್ತಲ್ವಾ? ಇದು ರಸ್ಕು ಪ್ಯಾಕೆಟಲ್ಲಿ ಬರುತ್ತಲ್ಲ ಅದನ್ನು ಹಾಕಿ. ಏನೇನು ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಸ್ ಇದೆ ನನಗೆ. ಅಣ್ಣ ಸ್ಟಾರ್ಟ್. ಟೈಮ್ ಬಂದು 4:57. ಏನು ಗೊತ್ತಾ, ಅಲ್ಲಿ ನನಗೆ ಬೆಳ್ಳೂರು ಕ್ರಾಸಲ್ಲಿ ಆಂಟಿ ಕಳಿಸಿದ್ರಲ್ಲ, ಆಲ್ಮೋಸ್ಟ್ 2:15 ಆಗುತ್ತು. ಅಲ್ಲಿಂದ ನಂಗೆ ಡೈರೆಕ್ಟ್ ಹೊಳೆನರಸೀಪುರ ಸಿಗಲಿಲ್ಲ, ಹಾಸನ ಗಾಡಿ ಸಿಕ್ತು. ಚನ್ನರಾಯಪಟ್ಟಣಕ್ಕೆ ಬಂದು ಚನ್ನರಾಯಪಟ್ಟಣದಿಂದ ಇಳಿದು 2 ನಿಮಿಷಕ್ಕೆ ಬಸ್ ಇತ್ತು. ಬಟ್ ಫುಲ್ಲು ರಶ್ಶು. ನಾನು ಒಂದು ಆಂಟಿಗೆ ಬಟ್ಟೆ ಕೊಟ್ಟು ಆ ಆಂಟಿ ಸೀಟ್ಗೆ ಬಟ್ಟೆ ಹಾಕಿ ಅಲ್ಲಿಂದ ಹತ್ತೋಕ್ಕೂ ಬಿಡ್ತಾಯಿಲ್ಲ. ನನಗೆ ಇದೊಂದು ಬ್ಯಾಗು ಮತ್ತು ಇದೊಂದು ಬ್ಯಾಗು ಅಲ್ಲ ಹೊಳೆನರಸೀಪುರದಲ್ಲೇ ಪಾಪುಗೆ ಬಿಸ್ಕೆಟ್ಸ್ ಎಲ್ಲ ತೊಗೊಂಡೆ. ಇದನ್ನು ಹಿಡ್ಕೊಂಡು ಹತ್ತಕ್ಕೆ ಬೇರೆ ಆಯ್ತಾ ಇರಲಿಲ್ಲ. ಬ್ಯಾಗ್ ಮಧ್ಯದಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು. ನನಗೆ ಚನ್ನರಾಯಪಟ್ಟಣದಲ್ಲಿ ಬಸ್ ಹತ್ತಕ್ಕಾಗ್ತಿರ್ಲಿಲ್ಲ. ಒಂದು ಅಂಕಲ್ ಈ ಬ್ಯಾಗ್ನ ಎತ್ತಿ ಮಧ್ಯಕ್ಕೆ ಸಿಗಾಕೊಂಡ್ಬಿಟ್ಟೈತೆ, ಎತ್ತಿ ಕೊಟ್ಟರು. ಅದಾದ ಮೇಲೆ ಹೊಳೆನರಸೀಪುರಕ್ಕೆ ಬಂದೆ. ಹೊಳೆನರಸೀಪುರದಿಂದ ಪಾಪುಗೆ ಬಿಸ್ಕೆಟು ಅದೆಲ್ಲ ತೊಗೊಂಡು ಹಿಂದೆ ಕೂತಿರೋರನ್ನ ಕೇಳಿದೆ, ಸಾಲಿಗ್ರಾಮ ಹೋಗುತ್ತಾ ಅಂತ. ಹೌದು ಅಂದರು. ನಾನು ಒಂದೇ ಸಲ ಬೇಕ್ರಿಲಿ ಇನ್ನೂ ಐಟಮ್ಸ್ ತೊಗೋಬೇಕಿತ್ತು. ಕೃತುಗೆ ಅದು ಬಸ್ ಹೋಗ್ಬಿಡುತ್ತೆ ಕೊಡಿ ಅಂತ ಹೇಳಿ ಸ್ಕ್ಯಾನ್ ಮಾಡಿಬಿಟ್ಟು ಬಂದು ಹತ್ತಿದೆ. ಬಸ್ ಎಲ್ಲ ಸ್ಟಾರ್ಟಾಗಿ 2 ಕಿಲೋಮೀಟ್ರ್ ಮುಂದೆ ಬಂದೈತೆ. ಟಿಕೆಟ್ ಹರಿತಾಯಿದ್ರು. ಎಲ್ಲಿಗೆ ಅಂದರು? ಸಾಲಿಗ್ರಾಮಕ್ಕೆ. ಅಂದರೆ ಈ ಸಾಲಿಗ್ರಾಮಕ್ಕೆ ಹೋಗಲ್ಲ, ಕುಪ್ಪೆ ಕರ್ಣಾಪುರ ಬಸ್ ಅಂದರು. ಆವಾಗ ಇನ್ನೇನು ಮಾಡೋದು ಅಂದ್ಬಿಟ್ಟು ಹಳ್ಳಿ ಮೈಸೂರು ಟಿಕೆಟ್ ಕೊಟ್ಟರು. ಇಲ್ಲಿ ಹಳ್ಳಿ ಮೈಸೂರಿಗೆ ಬಂದರೆ 5 ಗಂಟೆ ಬಸ್ಸಿಗೆ 1/4 ಗಂಟೆ ಆಯ್ತಂತೆ ಗೈಸ್, ಹೋಗ್ಬಿಟ್ಟೈತೆ. ಇನ್ನು 5:15 ಬಸ್ ಇರೋದು ಇಲ್ಲಿ. ಅಂದರೆ ಅದು ಹೊಳೆನರಸೀಪುರದಿಂದನೇ ಬರಬೇಕು. ಹೊಳೆನರಸೀಪುರ ಟು ಹಳ್ಳಿ ಮೈಸೂರು ಬಂದು ಆಮೇಲಿಂದ ಸಾಲಿಗ್ರಾಮ ಹೋಗಬೇಕು. ಈಗ ನಾನು ಇನ್ನು ಅರ್ಧ ಗಂಟೆ ಕಾಯಬೇಕಿಲ್ಲಿ. ಇಲ್ಲಿ ಕಾದು ಇಲ್ಲಿಂದ ಸಾಲಿಗ್ರಾಮ ಹೋಗಿ, ಸಾಲಿಗ್ರಾಮದಿಂದ ಬಸ್ ಅಂತೂ ಯಾವುದೂ ಇರೋಲ್ಲ. 8 ಗಂಟೆಗಿದೆ ನೈಟು. ಸೊ ಅಲ್ಲಿ ತನಕ ವೇಟ್ ಮಾಡೋಕ್ಕಾಗಲ್ಲ. ಆಟೋ ಮಾಡಿಕೊಂಡು ಮುಂಡೂರಿಗೆ ಹೋಗಬೇಕು. ನನ್ನ ಮಗಳು ಬೆಳಗ್ಗೆಯಿಂದ ಒಂದು 10 ಸಲ ಕಾಲ್ ಮಾಡೋಳೆ, ಎಲ್ಲಿ ಬರ್ತಾ ಇದೆಯಾ ಅಂತ. ಈಗ ಒಂದು 1/4 ಗಂಟೆ ಮುಂಚೆನೂ ಕಾಲ್ ಮಾಡಿದ್ಲು. ಅಂತ ನಮ್ಮಮ್ಮ ಮಾತಾಡ್ತು, ಹಿಂಗೆ ಆಗ್ಬಿಟ್ಟೈತೆ ಅಮ್ಮ, ಹಳ್ಳಿ ಮೈಸೂರಿಗೆ ಬಂದಿದ್ದೀನಿ ಅಂದರೆ. ಸೊ ಇನ್ನೊಂದು ಈಗ ಅಚ್ಚುಕಟ್ಟಾಗಿ ಸುಸ್ತಾಯ್ತಾಯಿತ್ತು ನನಗೆ. ಬಸ್ಸಿಗೆ ಹತ್ತು ಇಳಿದು ನಾನು ಅಲ್ಲಿ ಮೇಲ್ಗಡೆ ಬಸ್ ಸ್ಟಾಪ್ ಹತ್ರ ಬಸ್ ನಿಲ್ಲಿಸಿದ್ದು.
ಇಲ್ಲಿ ಕೆಳಗಡೆ ಬಸ್ ಸ್ಟಾಪ್ ಹತ್ರ ನಿಲ್ಲಿಸಲಿಲ್ಲ ಆಯಿತಾ. ಆ ಮೇಲ್ಗಡೆ ಬಸ್ ಸ್ಟಾಪಿಂದ 10 ನಿಮಿಷ ಕೆಳಗಡೆ ಬಸ್ ಸ್ಟಾಪ್ ತನಕ 2 ಲಗೇಜ್ ಹಿಡ್ಕೊಂಡು ಬರೋ ಸುರಿಸ್ಬೇಕು. ಅದಕ್ಕೆ ಇವಾಗ ಅಚ್ಚುಕಟ್ಟಾಗಿ ಚಕ್ಕಬಕ್ಲು ಹಾಕೊಂಡು ಕೂತಿದ್ದೀನಿ. ಅರ್ಧ ಗಂಟೆ ಗಂಟ ಅಲ್ಲಾಡೋಕ್ಕಲ್ಲ, ಅರ್ಧ ಗಂಟೆ ಆದಮೇಲೆ ಬಸ್ ಬಂದಾಗ ಹೊತ್ಕೊಂಡು ಹೋಗ್ತೀನಿ ಗೈಸ್. ಇಷ್ಟು ನಿಜವಾಗ್ಲೂ ಸಿಂಗಲ್ ಆಗಿ ನಿಜವಾಗ್ಲೂ ಲಗೇಜ್ ಎಲ್ಲ ಹೊತ್ಕೊಂಡು 4-5 ಬಸ್ ಹತ್ಕೊಂಡು ನಿಜವಾಗ್ಲೂ ಆಗೋಲ್ಲ. ಅದರಲ್ಲೂ ಇವತ್ತು ಸಂಡೇ ಫುಲ್ಲು ಎಲ್ಲ ಬಸ್ಸು ರಶ್ಶು ಅಂದರೆ ರಶ್ಶು, ಸೀಟ್ ಇಲ್ಲ, ಹೊತ್ತ ಕೊಡೋಲ್ಲ ಜನಗಳು. ನನಗಂತೂ ಬೇಡ ಅನ್ನಿಸ್ಬಿಡ್ತು. ಬಟ್ ಚಂದನ ಅವ್ರ ಮನೆಗೆ ಹೋಗ್ಬಿಟ್ಟು ಖುಷಿ ಆಯಿತು. ಆಂಟಿ ಚಂದನ ಅವರೆಲ್ಲ ಫುಲ್ ಖುಷಿಪಟ್ಟರು. ಉಳ್ಕೊ ಅಂತ ತುಂಬ ಹಿಂಸೆ ಪಟ್ಟರು. ಬಟ್ ಉಳ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿ ಬಂದೆ. ಇನ್ನು ಮಿಕ್ಕಿದ್ದು ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ. ಕೃತು ಬರ್ತಾಳೆ. ತುಂಬ ಜನ ಕೇಳ್ತಿದ್ರಲ್ಲ ಕೃತುನ ನಮ್ಮ ವ್ಲಾಗಲ್ಲಿ ಕೃತು ಬರ್ತಾಳೆ. ಇನ್ನೇನು ಕೆಲ್ಸಕ್ಕೆ ಹೋಗಿರ್ಲಿಲ್ವಂತೆ. ನಾನು ಮನೆಗೆ ಹೋಗಿದ್ದರೆ 7 ಗಂಟೆ ಆಗೋದು ನೋಡಿ. ನಮ್ಮ ಅಪ್ಪಾಜಿ ಅಲ್ಲಿ ನಿಂತದೆ. ಕೃತು ಅಲ್ಲಿಂದಲೇ ಕಿರ್ಚ್ಕೋತಾಳೆ ನಾನು ನೋಡಿ. ನಮ್ಮ ಅಪ್ಪಾಜಿ ಬಿಟ್ಟಿಲ್ಲ, ಮೇಯ್ನ್ ರೋಡು ಓಡಿ ಬಂದುಬಿಡ್ತಾಳೆ ಅಂತ. ಅಲ್ಲಿ ಒಂದಿಬ್ಬರು ಲೇಡೀಸ್ ಕೂತಿದ್ರು ಆಯಿತಾ. ಒಬ್ಬಳು ಮದುವೆ ಆಗಿರೋಳು, ಇನ್ನೊಬ್ಳು ಮದುವೆ ಆಗಿಲ್ಲ, ಅಕ್ಕ ತಂಗಿನೋ ಏನೋ. ನನ್ನ ವೀಡಿಯೋದೆಲ್ಲ ಹುಡುಗನು ಬಂದೈತೆ, ಕಳಿಸವ್ರೆ. ನಾನು ವ್ಲಾಗ್ ಮಾಡ್ತಾಯಿದ್ನಲ್ಲ, ಒಬ್ಬೊಬ್ಬಳೆ ಮಾತಾಡ್ತಾಳಲ್ಲ ನೋಡ್ಕೊಬರೋದು ಅಂತ. ಹುಡುಗ ಬಂದು ನೋಡ್ತು, ಓಕೆನಾ. ಅವರಿಬ್ಬರು ನಗಾಡ್ತಾಯಿದ್ರು. ನಾನು ಸುಮ್ಮನಾದೆ. ಆಮೇಲಿಂದ ಹುಡುಗ ನಾನು ಹೋಗ್ಬಿಟ್ಟು ಓಯ್ ಏಯ್ ಅಂತ ಸೌಂಡ್ ಮಾಡ್ತಾ ಇದೆ. ವ್ಲಾಗ್ ಎಂಡ್ ಮಾಡಿದ್ಮೇಲೆ ಏನೋ ನಿಂದು ಒಂದೆ. ಏನಮ್ಮ ನಡಿ ಮನೆಗೆ ನಡಿ, ಹಾಕೊಟ್ಟನ. ಇಲ್ಲಲ್ಲ ನಡಿ ಲೇ ಇಲ್ಲ ಅಂಡಿಲ್ಲದೆ ಲಗೇಜು. ನಡಿ ಮನೇಲಿ ಕೃತು ಫುಲ್ ಹ್ಯಾಪಿ ಆಗೋಳ. ನಮ್ಮ ಅಪ್ಪಾಜಿ ಅಲ್ಲಿ ಹಾಲು ತರಕ್ಕೆ ಹೋಯ್ತು. ಇದು ಪುಯ್ ಅನ್ನೋದು ಫಸ್ಟ್ ಕೊಡು ಅಂತ ನೋಡಿ ಇಲ್ಲೇ ಕವರ್ ಕೊಡಮ್ಮ. ರೋಡಲ್ಲೇ ತೆಗಿಸ್ಕೊಂಡು ಹಾಕೋತಾವಳೆ. ಹಾಕೋ ಮಗಳು ಹ್ಯಾಪಿ. ಎಲ್ಲ ತಿರ್ಕೋ, ಅಮ್ಮ ಕಡೆ ತಿರ್ಕೋ. ಪುಯ್ ಅನ್ಸಿಗ. ಕೃತು ನೋಡಿ ಹಠ ಮಾಡ್ಕೊಂಬಂದವಳೆ ಕೃತಜ್ಞ ಅವ್ರ ತಾತನ ಜೊತೆ ಬೈಕಲ್ಲಿ. ಈಗ ಟೈಮ್ ಬಂದು 5:30. ಈ ಕಡೆ ಬರಮ್ಮ, ಬೈಕ್ ಬರ್ತವೆ. ಹ್ಯಾಪಿ ಅಮ್ಮ. ಬಸ್ ಬತ್ತು ಮಗಳು, ಸಾಲಿಗ್ರಾಮ ಬಸ್ ಬತ್ತು ನೋಡು. ಹ್ಯಾಪಿ. ಎಲ್ರಿಗೂ ಹಾಯ್ ಹೇಳು ಜೊರಗೆ. ಹಾಯ್ ಹೇಳು. ಹಾಡು ಹೇಳ್ತಾಳೆ. ಈಗ ಬತ್ತಲ್ಲ ಬಸ್ಸು. ಅಯ್ಯೋ ಬಾತಾಗಿ ಬರಕ್ಕೆ. ಹಾಕು, ನಾನು ತಂದವ ಈ ಕವರೊಳಿಕೆ ಹಾಕು. ಅದು ಅಜ್ಜಿ ತಗೊಟ್ಟಿರೋದು, ಚಂದನ ಆಂಟಿ ಅವರಮ್ಮ. ಅವನ್ನ ಆ ಕವರೊಳಿಕೆ ಹಾಕು. ಒಂದೊಂದು ತಗೊಂಡು ತಿನ್ಬೇಕು ಡೈಲಿಯ. ಓಹೋ ಹೆಂಗಾಗಿದೆ ನೋಡಿಲಿ, ಕೈ ಕಾಲು ನೋಡೋದು ಎಲ್ಲ ತಿರ್ಕೋತೀನಿ. ತಿಂದವಳೆ ಓದಾಗಿದ್ದವ ಏನು ಗರ್ಗಳು ಕೊಟ್ಬಿಟ್ಟವನ ಕಣಿ. ದೇವ್ರು ಅನ್ನನೇ ಬಿಟ್ಬಿಟ್ಟವಳೆ. ದೊಡ್ಡೊಳಾಗಿ ನೀನೇ ತಕೊಬರಕು ಅಂತಾಳೆ. ರಿಮೋಟ ಏನಾದ್ರು ತಕೊಬರಕು ಅಂದ್ರೆ ಹಠ ಮಾಡ್ತಿ ಕೃತ. ಬಾರ ಇಲ್ಲಿ ಅಜ್ಜಿ ಏನ್ ನೋಡಿ ಕಂಪ್ಲೇಂಟ್ ಹೇಳ್ತಾವಲ್ಲ. ಹಠ ಮಾಡ್ತೀಯಾ ಇದೇನು ಕೃತು ಕರೆಕ್ಟಾಗಿ ಹಾಕು. ಕೃತು ಅದಕ್ಕೆ ಎಣ್ಣೆ ಆಯ್ತದೆ ಕೃತು. ಅದನ್ನ ತೊಳಿಯೋಕ್ಕಾಗಲ್ಲ. ಎಣ್ಣೆ ಹಾಕಿದಿ ತಾನೇ ಕೂದಲುಗೆ, ಅದಕ್ಕೆ ಎಣ್ಣೆ ಥರ ಆದರೆ ಅದನ್ನು ತೊಳೆಯೋಕ್ಕಾಗಲ್ಲ ಕಂಚಿನು. ಗಲೀಜಾಯ್ತದೆ ತಾನೇ ಅದು. ಕವರ್ ಅಲ್ಲಿ ಎತ್ತಿಟ್ಟಿದ್ದೀರ ಅದನ್ನೆಲ್ಲ ಕವರ್ಗೆ ಹಾಕು. ಎಲ್ಲ ಬಿಸ್ಕೆಟ್ಗಳು ಕಾನ್ವೆಂಟಿಂದ ಬಂದ್ಬಿಟ್ಟು ಲಾಲು ಜೊತೆಗೆ ಡೈಲಿ ಬಿಸ್ಕೆಟ್ ಹಚ್ಕೊಂಡು ತಿನ್ನಿವಿ. ಮಡಿಕೋಲ್ಲ ಸಾಕು ಬುಡು ಕೃತು. ಅದು ಏನು ನೋಡ್ತಿದ್ದಿ ಕೃತು. ಇಡು ಕೃತು ಎಲ್ಲನೂ. ಐದ ಫ್ರಿಡ್ಜ್ಗಳು ಹಂಗೆ ಇರಲಿ. ಬಾದಾಮಿ ಹಾಲು ಎತ್ತಿಡು ನೀಟಾಗಿ. ಕವರ್ ಹರಿದಾಕಿದ್ಯಾ? ಯಾಕೆ ಹರಿದಾಕ್ತೆ? ನಿಧಾನಕ್ಕೆ ಹಾಕುಚ್ಚಿನು, ಬಿಸ್ಕೆಟ್ ಹೊಡೆದೋಯ್ತವೆ. ಇವೆಲ್ಲ ಹಳ್ಳಿ ಹೊಳೆನರಸೀಪುರದಲ್ಲಿ ತಂದಿರೋದು. ಇವ್ರಿಗೆ ಗೊತ್ತಿಲ್ಲ, ಬೆಂಗಳೂರಿಂದ ತಂದಿರೋದು ಅಂದ್ಕೊಂಡವಳು. ಅದು ಜ್ಯೂಸ್ ಇಲ್ಲೇ ಇರಲಿ ಬಿಡಮ್ಮ, ಕೆಳಗಡೆ ಇರಲಿ. ಹೆಂಗಾರು ಮಡಿಕ, ನಿನಗೆ ಯಾರು ಹೇಳ್ತಾರೆ? ಎಲ್ಲ ಬಿಸ್ಕೆಟ್ಗಳನ್ನ ಹಾಕು, ಅದ್ರೊಳಗೆ ಮೆತ್ಕಾಕು. ಬಿಸ್ಕೆಟ್ಗಳು ಹುಡಿಯಾಯ್ತವೆ. ಸಣ್ಣ ಸಣ್ಣವು ಮತ್ತು ಇದ್ರೊಳಿಕ ಕವರೊಳಿಕೆ. ದೊಡ್ಡವು ಮಾತಾಡೋದೇನೋ ಮೇಡಮ್ ಬ್ಯುಸಿ ಆಗ್ಬಿಟ್ಟಾರ. ಲಾಲಿಪಾಪ್ ಅದೇ ಬಾಯಿ ಒಳಗಡೆ. ಬೇಗ ಹಾಕ್ರತು.
ಕೃತು ಹ್ಯಾಪಿನಾ? ಚಾಕ್ಲೇಟ್ ತಂದಿದ್ದೀನಲ್ಲ ಕೃತು, ಇಲ್ಲೇ ಯಾವಲ್ಲ ಕೃತು ಚಾಕ್ಲೇಟು? ಹ್ಯಾಪಿನ ಕೃತು ಮಾತಾಡೇ. ಹ್ಞೂ ಸರಿ, ಎಲ್ಲ ತುಂಬ್ಕೊ, ನಾನು ಟೀ ಕುಡ್ಕೊಬತ್ತೀನಿ. ಇವೆಲ್ಲನೂ ತಗೋ, ಇದನ್ನು ತಗೋ, ಇದನ್ನು ತಗೋ. ಇಲ್ಲ ಇಲ್ಲೇ ಇಟ್ಟು ಆಮೇಲೆ ನಡಕಾಯ್ತದೆ, ಮೇಕಿಡಬೇಕು ಬಚ್ಚಲ ಮನೆಗೆ. ಬೂಡುಚಿನ ಮುಚ್ಚುಳ ತೆಗಿಬಿಡ, ಬಿಡು ಕೆಲಸ ಮಾಡಬೇಕು, ಬಿಡು. ಹಾಂ ಸರಿ ಹೋಗು. ನೋಡು ನಿಂಗೆ ಏನೇನೆಲ್ಲ ಬಂದವೆ ಅಂತ. ಹೋಗಿ ಮಗಳು. ಎಲ್ಲ ಹೋಗ ಕಡಿಕೆ ಇತ್ತಲ್ಲ ಅಂತ ನಂಗೂ ನಿಂಗೂ ಗೊತ್ತು. ಅದು ತಂದ್ಕೊಟ್ರಲ್ಲ ಅವ್ರಿಗೇನು ಗೊತ್ತಿತ್ತ ನಿಂತು ಜಾಮಿಟ್ರಿ ಬಾಕ್ಸ್ ಅದೇ ಅಂತವ. ಎಲ್ಲನೂ ಓಪನ್ ಮಾಡ ಬಿಡು, ಓಪನ್ ಮಾಡ್ಬಿಡ. ದೊಡ್ಡ ಪಾಪ ಐತಿ ಎಲ್ಲ ತಗೊಂಡೋಗಿವೆ ಕಾನ್ವೆಂಟ್ಗೆ. ಅಜ್ಜಿಗೆ ನೋಡಿ ದೀಪ ದೇವ್ರ ಮನೆಗೆ, ಅದು ಗೋಲ್ಕ ಚಿನಿ. ಅಜ್ಜಿಗೆ ತೋರಿಸು ಗೋಲ್ಕ ಎಷ್ಟು ಚೆನ್ನಾಗದೆ ಅಂತ. ನೋಡು ಗೊಂಬೆ ಗೋಲ್ಕ. ನಮ್ಮ ವಿಡಿಯೋ ನೋಡ್ತಾರಲ್ಲ ಚಿನ್ನು, ಅವರು ಮನೆಗೆ ಬಂದ್ಬಿಟ್ಟು ಕೊಟ್ಬಿಟ್ಟೋಗಿದ್ದು ಜಯಜ್ಜಿ ಮನೆಗೆ. ಅವ್ರ ಮಕ್ಕಳೆಲ್ಲ ಬಂದಿದ್ದು. ಅದು ನಿಂಗೆ ಬ್ಯಾಗು ನಿನಗೆ ಕಣ್ಚಿನ ಅವ್ರು ತಂದಿರೋದು. ಥ್ಯಾಂಕ್ ಯು ಹೇಳು ಅವ್ರಿಗೆ. ಇಲ್ಲಿ ಲಾಲಿಪಾಪ್ ತೆಗ್ಬಿಟ್ಟು ಹೇಳ್ತೀನಿ ನೀಟಾಗಿ. ಪ್ಲೈನ್ ಕಿಸ್ ಕೊಡು ಅಂದ. ಲಾಲಿಪಾಪ್ನು ಬಿಡೋಳು. ಎಲ್ಲರೂ ಬೇಗ ನೋಡು ಚಿನ್ನು, ನಂಗೆ ಇವೆಲ್ಲನೂ ಎತ್ತಿಟ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಬೇಕು. ಲಂಚ್ ಬ್ಯಾಗ್ ಅದ, ಅದೊಂಥರ ಸ್ಟೈಲಿಶ್ ಬ್ಯಾಗು. ಸೈಡಿಗೆ ನೇತಾಕೊಳ್ಳೋದು, ಸೈಡಿಗೆ ನೇತಾಕೊಳ್ಳೋದು. ನೇತಾಕೊಚ್ಚಿನಿ, ನೇತಾಕೊಳ್ಳೆ. ಚಿಕ್ಕ ಬ್ಯಾಗು ಏನು ಅಲ್ಲಿ ಏನಾರು ದುಡ್ಡು ಗಿಡ್ಡು ಏನಾರು ಎದ್ನೆ ಆತಕೊ ಮಗಳು ನೋಡೋಣ. ಅವು ಹೋಗವ, ನಾನು ಹೋಯ್ತೀನಿ. ಚಿನ್ನು ನಾವು ಹೋಗ್ತೀನಿ, ನೀನು ಗುಡ್ ಬೇಬಿ ತಾನೆ, ಎಲ್ಲನೂ ನೋಡು. ಮೇಡಮ್ ಬರ್ತೀರಾ? ಅದನ್ನೇ ತಗೊಳಕ್ಕೂ ಬಂದಿಲ್ಲ ಕೃತಂಗೆ. ಅಜ್ಜಿ ಕೈಲಿ ಹಾಕಿಸ್ಕೋಗಲಿ. ಅದು ಲೂಸ್ ಅಮ್ಮ, ಉದ್ದ ಮಾಡ್ಬೋದೇನೋ ನೋಡೋದ. ಹಾಂ ಬರ್ತೀರಾ? ಇಲ್ಲಿ ಏನೇನವೆ ನೋಡು, ಇನ್ನೊಸಿ ಅವೇ ಕ್ರಯನ್ಸು, ಡ್ರಾಯಿಂಗ್ ಬುಕ್ ಎಲ್ಲ ಅದೇ. ಓಪನ್ ಮಾಡು. ಅಜ್ಜಿಗೆ ದೀಪ ಅವೇ ಕೊಡು, ಅಜ್ಜಿಗೆ ದೀಪನ ಒಂದು ಜೊತೆ. ಪೆನ್ಸಿಲ್ಸು ಯಪ್ಪ, ನೀನೊಂದು 7ನೇ ಕ್ಲಾಸ್ 8ನೇ ಕ್ಲಾಸಿಗೆ ಬಂದರೂ ಪೆನ್ಸಿಲ್ಗಳಾಯ್ತವೇನು. ಅದು ಪೆನ್ಸಿಲ್ ಮುದು, ಅದು ಪೆನ್ಸಿಲೇ, ಗೊಂಬೆ ಪೆನ್ಸಿಲ್. ಗೊಂಬೆ ಪೆನ್ಸಿಲ್ ಹಿಂಗೆ ಅನ್ನು, ಹಿಂಗೆ ಉಜ್ಜು, ಹಂಗೆ ಉಜ್ಜು, ಹಂಗೆ ಚೆನ್ನಾಗದ. ಹಾಂ ಬೇರೆ ಓಪನ್ ಮಾಡೀಗ. ಡ್ರಾಯಿಂಗ್ ಬುಕ್ಕು, ಕ್ರಯನ್ಸು, ಪೆನ್ಸಿಲ್ಲು, ರಬ್ಬರು ಎಲ್ಲವೇ. ಇಡು. ಅದು ದೀಪ ಅಜ್ಜಿಗೆ ಕೊಡು. ಅಯ್ಯೋ ಒಬ್ಬರು ಮನೆಗೆ ಹುಡುಕೊ ಬಂದಿದ್ರು, ನಮ್ಮ ದೊಡ್ಡಮ್ಮ ಅವರವರೆಲ್ಲ ಅಲ್ಲೇ ಪಕ್ಕ ಅದೇ ಏರಿಯಾದವ್ರಂತೆ. ನಾವು ಅಲ್ಲಿ ವಾಕ್ ಮಾಡ್ತೀವಲ್ಲ, ನಾವು ಚಂದು ನೋಡ್ಕೊಂಬಿಟ್ಟವ್ರೆ. ಮನೆಗೆ ಬಂದು ನಂಗೊಂದು ಸೀರೆ, ಕೃತಂಗಿ ಇವೆಲ್ಲನೂ ಕೊಟ್ಬಿಟ್ಟೋದ್ರು. ಇಲ್ಲಿ ಚಿನಿ, ಇಲ್ಲಿ ಪೆನ್ಸಿಲು, ಒಂದು ಸೀಮೆ ಸುಣ್ಣನೂ ತಗೊಬಂದವ್ರೆ ಕಣ್ಣೆ ಕೃತು. ನಿಂಗೆ ಸೀಮೆ ಸುಣ್ಣ ಇಷ್ಟ ಅಂತಲೇನೋ, ಸ್ಲೇಟಲ್ಲಿ ಬರೀತೀಯಲ್ಲ, ಸೀಮೆ ಸುಣ್ಣನೂ ತಗೊಟ್ಟವ್ರೆ ನೋಡಲ್ಲಿ. ಸೀಮೆ ಸುಣ್ಣ ಎಲ್ಲನೂ ಮಾಡಿಕೊ ಮಗಳು, ವೇಸ್ಟ್ ಮಾಡಬಾರ್ದು. ಇನ್ನೊಂದ್ಸತಿ ಥ್ಯಾಂಕ್ ಯು ಹೇಳು ಮಗಳು ಚಿನ್ನು. ಹಾಂ ಮಗಿಂದೇನು ಅದಿಲ್ಲೇ ಅದೇ. ಇದು ನೆಕ್ಲೆಸ್ ಮಾತ್ರ ತಗೊಂಡೋಗಿ ಇಲ್ಲಿ ಕೊಂಡ್ಲಿತ್ತಲ್ಲ, ತೆಗಿಸ್ಬಿಟ್ಟು ಹಂಗೆ ಮಣಿ ಹಾಕ್ಸಿರೋದು. ಹಾಕೋಣೆ ಕೃತು, ಹಾಕಪ್ಪಚ್ಚಿ ಮಗಿಗೆ ಚೆನ್ನಾಗಿ ಕಾಣ್ತದೆ. ಸರ ಹಾಕಿಸ್ಕೋ ಅಮ್ಮ, ಅದು ಹಾಕೊಳಕೈತದೆ, ಮೊದಲು ಹಾಕಿಸ್ಕೋ ಹೇಳಿದ್ಕೆ. ನೀಟಾಗಿ ಹಾಕಿಸ್ಕೋ. ಅದ 3 ಎಳೆ ಹಾಕಿಸ್ತಿದ್ದೆ, ಚಾಂದಿ 2 ಎಳೆನೇ ಸಾಕು ಕಣಮ್ಮ ಅಂದ್ಲು. 3 ಎಳೆ ಹಾಕ್ಸಿದ್ರೆ ಇನ್ನೂ ಸಖತ್ತಾಗಿರೋದು. ಏನು ವೇಸ್ಟ್ ಮಾಡಿಲ್ಲ ಕಣಮ್ಮ. ಇದು ಕೊಂಡ್ಲಿತ್ತಲ್ಲ,
ಕೊಂಡ್ಲ ಬಿಚ್ಚಿಸ್ಬಿಟ್ಟು ಏನು ಪತ್ಕಿಲ್ದನೆ ಹಿಂಗೆ ಚಂದ ಪತ್ಕ ಥರನ ಅವ್ನು ಮುಂದಕ್ಕೆ ಬೇಕಾರೆ ಪತ್ಕ ತಗೊಂಡಾಗ ಹಾಕಿಸ್ಕೊಳ್ಳಿ ಎಲ್ಲ ಮಗಳು ಒಬ್ಬ ಹೆಂಗ್ ಕಾಣ್ತಾದೆ ಸುಂದ್ರಿ ತೆಗೀಗ ಸಾಕು ತೆಗಿ ಅದನ್ನ ಬಾಯ್ಲಿ ತಾತ ಕೇಳಿ ತಗಸ್ಕೊ ಅದು ಹುಷಾರಾಗಿ ತೆಗಿಬೇಕು ಚಿನ್ನ ಹಂಗಲ್ಲ ಕಂಚಿನ ಹೋಗಲ್ ತಾತ ತೆಗಿ ನೋಡು ಮತ್ತೆ ನೋಡು ಅಜ್ಜಿಗೆ ಹಾಕ್ತೀನಿ ಹೆಂಗೆ ಕಾಣ್ತದೆ ನೋಡೋಣ ಹಾಂ ಹಾಕು ಅಜ್ಜಿ ತಾತನ ಕೈಲಿ ಹಾಕಿಸ್ಕೊಚಿನು ಹೆಂಗ ಹಾಕಬೇಡ ನೀ ಕಿತ್ ಓದೋದಕ್ಕೆ ಥ್ರೆಡ್ಡು ಕ್ವಾಲಿಟಿದು ಹಾಕಿಲ್ಲ ನಾವು ಥ್ರೆಡ್ ತಗೊಂಡು ಹಾಕಬೇಕು ಹೆಂಗ್ ಕಾಣ್ತಾವಳಿ ಕೃತು ಬಿಚ್ಚಮ್ಮ ಈಗ ಸಾಕು ತೆಗಿ ಮೇ ಫ್ರೆಂಡ್ಸ್ ನಾನು ಬರೋ ಅಷ್ಟರಲ್ಲೇ ನಮ್ಮಮ್ಮ ಮೀನು ಸಾರು ಮಾಡಿದರು ಸಂಡೇ ಅಲ್ವಾ ನಮ್ಮನೆಗೆ ಮೀನು ಮಾಡೋದು ಸ್ವಲ್ಪ ಕಡಿಮೆನೇ ಚಿಕನ್ ಆದರೆ ವಾರ ನನಗೆ ಗೊತ್ತಿಲ್ಲ ಬಂದ ತಕ್ಷಣ ನಾನು ಬಂದಿದ್ದೆ 5:45 ನಾವು 7:30 ಊಟಕ್ಕೆ ಕೂತಿದ್ದೀವಿ ಮೀನು ಸಾರು ಕೃತು ಮಾತ್ರ ಮೀನು ತಿನ್ನಲ್ಲ ಅಂತ ಹೇಳಿ ಅವಳಿಗೆ ಸ್ವಲ್ಪ ಫ್ರೈ ಥರ ಬರೀ ಉಪ್ಪಿನ ಪುಡಿ ಹಾಕಿ ಎಣ್ಣೆಗೆ ಹಾಕಮ್ಮ ಅಂತಿದ್ಲು ಬರೀ ಉಪ್ಪಿನ ಪುಡಿ ಹಾಕಿ ಹೆಂಗಾಗುತ್ತೆ ಅಂತೇಳಿ ಕಬಾಬ್ ಪೌಡ್ರು ತಂದು ಒಂದು ಸ್ವಲ್ಪ ಲೈಟಾಗಿ ಕಬಾಬ್ ಪೌಡ್ರು ಒಂದು ಸ್ವಲ್ಪ ಉಪ್ಪಿನ ಪುಡಿ ಕಲಸಿ ಅವಳಿಗೆ ಎಣ್ಣೆಗೆ ಹಾಕ್ಕೊಟ್ಟು ಅವಳು ತಿಂತಾ ಇದ್ದಾಳೆ ನೀವು ನೋಡ್ತಾ ಇರ್ಬೋದು ಅವಳಿಗೆ ಅಷ್ಟು ಸಣ್ಣ ಸಣ್ಣ ಪೀಸಲ್ಲಿ ಫ್ರೈ ಮಾಡಿಕೊಟ್ಟು ನಿಂಗೆ ಎಷ್ಟು ಬೇಕೋ ತೊಗೊಂಡು ತಿನ್ನವ ಅಂತೇಳಿ ಒಂದು ಪ್ಲೇಟ್ಗೆ ಹಾಕ್ಕೊಟ್ಟೆ ಅಮ್ಮ ಅಪ್ಪಾಜಿ ನಾನು ಎಲ್ಲ ಕರ್ನಾಟಕ ಡ್ಯಾನ್ಸ್ ಬರ್ತಾಯಿತ್ತು ನೋಡ್ಕೊಂಡು ಊಟ ಮಾಡಿದ್ರು ನನಗೂ ಫುಲ್ ಟಯರ್ಡ್ ಆಗಿತ್ತು ಮಲ್ಕೋಬೇಕಿತ್ತು ಬಟ್ ನಾನು ಹೋಗಿ ರೂಮ್ಗೆ ಮಲ್ಕೊಂಡವಳು ಬಟ್ ಬೇಡ ನಾನು ಬಿಗ್ ಬಾಸ್ ನೋಡಬೇಕು ಅಂತ ಹೇಳಿ ಹಾಲಲ್ಲೇ ಹಾಸ್ಕೊಂಡು ನಾನು ಪಾಪು ಇಬ್ಬರು ಮಲಗಿದ್ದೀವಿ ಅಪ್ಪಾಜಿ ಅಮ್ಮ ಅವರು ಅಷ್ಟರಲ್ಲಿ ಮಲ್ಕೊಂಡ್ರು ನಾನು ಬಿಗ್ ಬಾಸ್ ನೋಡ್ತಾ ಇದ್ದೆ ಇನ್ನೂ ಹಾಗೆ ಬಿಗ್ ಬಾಸ್ ಚೆನ್ನಾಗಿತ್ತು ನೋಡಿಕೊಂಡು ಮಲ್ಕೊಂಡೆ ಇದು ಇವತ್ತಿನ ವ್ಲಾಗ್ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ